ನಮಸ್ಕಾರ ಕರ್ನಾಟಕ. ಇದು ದ ನ್ಯೂಸ್ ವೇರ್. ಕೆಲವೊಮ್ಮೆ ಕಾಲದ ಸುಳಿಯಲ್ಲಿ ಸತ್ಯಗಳು ಮರೆಯಾಗ್ತವೆ ಎಂದು ನಾವು ಅಂದ್ಕೊಳ್ತೇವೆ. ಆದರೆ ಸತ್ಯ ಯಾವತ್ತಿದ್ದರೂ ಹೊರ ಬರಲೇಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ತಿಂಗಳುಗಳೇ ಕಳೆದರೂ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವುದು ಕೇವಲ ಇಬ್ಬರು ವ್ಯಕ್ತಿಗಳು. ಒಬ್ಬರು ಗಿಲ್ಲಿ ನಟರಾಜ್, ಇನ್ನೊಬ್ಬರು ಕಾವ್ಯ ಶೈವ. ಬಿಗ್ ಬಾಸ್ ಮನೆಯೊಳಗೆ ಕಾವು ಗಿಲ್ಲಿ ಎಂದೇ ಫೇಮಸ್ ಆಗಿದ್ದ ಈ ಜೋಡಿಯ ಬಗ್ಗೆ ಇಂದು ಯಾಕೆ ಇಡೀ ಕರ್ನಾಟಕ ಮಾತನಾಡುತ್ತಿದೆ? ಕಾವ್ಯ ಶೈವ ಅವರನ್ನು ಜನ ಯಾಕೆ ಬಂಗಾರದಂತ ಹುಡುಗಿ ಎಂದು ಕರೆಯುತ್ತಿದ್ದಾರೆ? ನಟಿ ಯಶಸ್ವಿನಿ ಮತ್ತು ಗಿಲ್ಲಿ ನಟರಾಜ್ ನಡುವೆ ನಡೆದ ವಿವಾದವೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ನಮ್ಮ ಈ ಸ್ಪೆಷಲ್ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಕಾವ್ಯ ಶೈವ ಅವರು ಕೇವಲ ಬಿಗ್ ಬಾಸ್ನಿಂದ ಗುರುತಿಸಲ್ಪಟ್ಟವರಲ್ಲ. ಅದಕ್ಕೂ ಮೊದಲೇ ಅವರು ಶ್ರಮಜೀವಿ. ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಸುಮನಾ ಪಾತ್ರದ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿದ್ದರು. ಅವರ ನಟನೆ, ಆ ಕಣ್ಣಿನ ಹಾವಭಾವ ಎಲ್ಲವೂ ಅದ್ಭುತ. ಕೇವಲ ನಟನೆಯಲ್ಲದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ತಮ್ಮ ನೃತ್ಯದ ತಾಕತ್ತನ್ನು ತೋರಿಸಿದ್ದರು. ಆದರೆ ಬಿಗ್ ಬಾಸ್ ಮನೆ ಎನ್ನುವುದು ಒಂದು ಅಗ್ನಿ ಪರೀಕ್ಷೆ. ಅಲ್ಲಿಗೆ ಬಂದ 23 ಸ್ಪರ್ಧಿಗಳಲ್ಲಿ ಕಾವ್ಯ ಸ್ವಲ್ಪ ಭಿನ್ನವಾಗಿ ಕಾಣುತ್ತಿದ್ದರು. ಆರಂಭದಲ್ಲಿ ಅವರು ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿಲ್ಲ ಎಂಬ ಆರೋಪವಿತ್ತು. ಆದರೆ ದಿನ ಕಳೆದಂತೆ ಕಾವ್ಯ ಅವರ ನೈಜ ಗುಣ ಹೊರಬಂತು. ವಿಶೇಷವಾಗಿ ಗಿಲ್ಲಿ ನಟರಾಜ್ ಜೊತೆಗಿನ ಅವರ ಒಡನಾಟ ಇಡೀ ಸೀಸನ್ನ ಹೈಲೈಟ್ ಆಗಿತ್ತು. ಕಾವ್ಯ ಅವರ ಅಮ್ಮ ಮತ್ತು ತಮ್ಮ ಮನೆಗೆ ಬಂದಾಗ ಆಟದ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಆಡಿದ್ದರು. ಆದರೆ ಕಾವ್ಯ ತನ್ನ ವ್ಯಕ್ತಿತ್ವವನ್ನು ಎಲ್ಲಿಯೂ ಬಿಟ್ಟುಕೊಡಲಿಲ್ಲ. ಮನೆಯವರ ಮಾತಿಗಿಂತ ತನ್ನ ವಿವೇಚನೆಗೆ ಅವರು ಬೆಲೆ ಕೊಟ್ಟರು. ಈಗ ಅಸಲಿ ವಿವಾದಕ್ಕೆ ಬರೋಣ. ಕಳೆದೊಂದು ವಾರದಿಂದ ಗಿಲ್ಲಿ ನಟರಾಜ್ ಸುತ್ತ ಒಂದು ಸುದ್ದಿ ಸಖತ್ ವೈರಲ್ ಆಗ್ತಿದೆ. ಇದಕ್ಕೆ ಕಾರಣವಾಗಿದ್ದು ನಟಿ ಯಶಸ್ವಿನಿ ಅವರು ನೀಡಿದ ಒಂದು ಹೇಳಿಕೆ. ನಮಗೆಲ್ಲ ತಿಳಿದಿರುವಂತೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿಗೆ ದೊಡ್ಡ ಬ್ರೇಕ್ ಸಿಕ್ಕಿತು. ಅಲ್ಲಿ ಅವರ ಜೋಡಿಯಾಗಿದ್ದವರು ಯಶಸ್ವಿನಿ. ಆ ಕಾರ್ಯಕ್ರಮದಲ್ಲಿ ಗಿಲ್ಲಿಯ ಕಾಮಿಡಿ ಟೈಮಿಂಗ್ ಮತ್ತು ಯಶಸ್ವಿನಿಯವರ ಸಾಥ್ ಜನರಿಗೆ ಇಷ್ಟವಾಗಿತ್ತು. ಇತ್ತೀಚೆಗೆ ನಡೆದ ಒಂದು ಇಂಟರ್ವ್ಯೂನಲ್ಲಿ ಯಶಸ್ವಿನಿ ಅವರು, ಗಿಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಎಂದರೆ ಅದಕ್ಕೆ ನಾನೂ ಒಂದು ಕಾರಣ. ನಾನಾ ಶೋನಲ್ಲಿ ಅವನಿಗೆ ಮಾತನಾಡಲು ಅವಕಾಶ ಕೊಟ್ಟೆ, ಸ್ಪೇಸ್ ಕೊಟ್ಟೆ, ಅದಕ್ಕಾಗಿಯೇ ಅವನು ಹೈಲೈಟ್ ಆದ ಎಂಬ ಅರ್ಥದಲ್ಲಿ ಮಾತನಾಡಿದರು. ಈ ಮಾತು ಗಿಲ್ಲಿ ಫ್ಯಾನ್ಸ್ಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಬ್ಬರ ಪ್ರತಿಭೆಯಿಂದ ಅವರು ಬೆಳೆಯುತ್ತಾರೆಯೇ ಹೊರತು ಬೇರೆಯವರು ಸ್ಪೇಸ್ ಕೊಟ್ಟಿದ್ದಕ್ಕೆ ಅಲ್ಲ ಎನ್ನುವುದು ಅಭಿಮಾನಿಗಳ ವಾದವಾಗಿತ್ತು. ಇದೇ ವಿಷಯ ಇಟ್ಟುಕೊಂಡು ಯಶಸ್ವಿನಿ ಅವರನ್ನು ಟ್ರೋಲ್ ಕೂಡ ಮಾಡಲಾಯಿತು. ಇತ್ತ ಯಶಸ್ವಿನಿ ಅವರ ಹೇಳಿಕೆ ವಿವಾದ ಸೃಷ್ಟಿಸುತ್ತಿದ್ದರೆ, ಅತ್ತ ಜನ ಕಾವ್ಯ ಶೈವ ಅವರ ಹಳೆಯ ವಿಡಿಯೋವೊಂದನ್ನು ವೈರಲ್ ಮಾಡತೊಡಗಿದರು. ಆ ವಿಡಿಯೋದಲ್ಲಿ ಕಾವ್ಯ ಅವರಿಗೆ ಕೇಳಲಾದ ಪ್ರಶ್ನೆ ಮತ್ತು ಅವರು ಕೊಟ್ಟ ಉತ್ತರ ಇವತ್ತು ಚರ್ಚೆಯ ವಿಷಯ. ಸಂದರ್ಶಕರು ಕಾವ್ಯ ಅವರಿಗೆ ಕೇಳುತ್ತಾರೆ, ಕಾವ್ಯ ಅವರೇ, ಇವತ್ತು ಗಿಲ್ಲಿ ಅಷ್ಟೊಂದು ಫೇಮಸ್ ಆಗಲು ನೀವೇ ಕಾರಣ ಅಂತ ಜನ ಹೇಳ್ತಾರೆ. ನಿಮ್ಮಿಂದಲೇ ಅವನಿಗೆ ಮೈಲೇಜ್ ಸಿಕ್ಕಿದ್ದು ಅಲ್ವಾ ಇಂದು? ಈ ಪ್ರಶ್ನೆಗೆ ಕಾವ್ಯ ಬೇಕಿದ್ದರೆ, ಹೌದು, ನಾನು ಅವನಿಗೆ ಬೆಂಬಲ ಕೊಟ್ಟೆ ಎಂದು ಹೇಳಿಕೊಳ್ಳಬಹುದಿತ್ತು. ಆದರೆ ಕಾವ್ಯ ಹೇಳಿದ್ದು ಹೀಗೆ: ನನ್ನಿಂದ ಗಿಲ್ಲಿಗೆ ಏನೂ ಸಿಕ್ಕಿಲ್ಲ. ಅವನಲ್ಲಿ ಟ್ಯಾಲೆಂಟ್ ಇದೆ. ಅವನ ಕಾಮಿಡಿ ಸೆನ್ಸ್ ಮತ್ತು ಕಂಟೆಂಟ್ ಇಡೀ ಕರ್ನಾಟಕಕ್ಕೆ ಇಷ್ಟವಾಗಿದೆ. ಅದಕ್ಕಾಗಿಯೇ ಜನ ಅವನನ್ನು ಗೆಲ್ಲಿಸಿದ್ದಾರೆ. ಇದರಲ್ಲಿ ನನ್ನ ಶ್ರಮ ಏನೂ ಇಲ್ಲ. ನೋಡಿ ವೀಕ್ಷಕರೇ, ಇಲ್ಲಿ ವ್ಯಕ್ತಿತ್ವದ ವ್ಯತ್ಯಾಸ ತಿಳಿಯುತ್ತದೆ. ಒಬ್ಬರು ನನ್ನಿಂದಲೇ ಅವನು ಬೆಳೆದ ಎನ್ನುತ್ತಾರೆ, ಇನ್ನೊಬ್ಬರು ಅವನ ಪ್ರತಿಭೆಯಿಂದ ಅವನು ಬೆಳೆದ ಎನ್ನುತ್ತಾರೆ. ಇದೇ ಕಾರಣಕ್ಕೆ ಕಾವ್ಯ ಶೈವ ಅವರ ಗುಣಕ್ಕೆ ಜನರು ಈಗ ಫಿದಾ ಆಗಿದ್ದಾರೆ. ನಿಜವಾದ ಸ್ನೇಹಿತೆ ಎಂದರೆ ಇವರು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ನಡುವೆ ಇರುವುದು ಕೇವಲ ಆಟದ ಸಂಬಂಧವಲ್ಲ, ಅದೊಂದು ಶುದ್ಧ ಸ್ನೇಹ. ಬಿಗ್ ಬಾಸ್ ಮುಗಿದ ಮೇಲೂ ಕಾವ್ಯ ಗಿಲ್ಲಿ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಮಾತನಾಡಲಿಲ್ಲ. ಗಿಲ್ಲಿ ಕೂಡ ಕಾವ್ಯ ಅವರನ್ನು ಗೌರವಿಸುತ್ತಾರೆ. ಇವತ್ತು ಕಾವ್ಯ ಅವರ ಈ ನಡೆ ಯಶಸ್ವಿನಿ ಅವರಿಗೆ ಒಂದು ಪಾಠದಂತಿದೆ ಎಂದು ಅಭಿಮಾನಿಗಳು ಅಭಿಪ್ರಾಯಪಡುತ್ತಿದ್ದಾರೆ. ಕಾವ್ಯ ತನ್ನ ಗೆಳೆಯನ ಯಶಸ್ಸಿನಲ್ಲಿ ಪಾಲು ಕೇಳಲಿಲ್ಲ. ಬದಲಾಗಿ ಆ ಯಶಸ್ಸು ಸಂಪೂರ್ಣವಾಗಿ ಗೆಳೆಯನದ್ದೇ ಎಂದು ಹೆಮ್ಮೆಯಿಂದ ಸಾರಿದರು. ಇದೇ ಅವರ ದೊಡ್ಡ ಗುಣ. ಕೊನೆಯದಾಗಿ ಹೇಳಬೇಕೆಂದರೆ, ಒಬ್ಬ ವ್ಯಕ್ತಿಯ ಎತ್ತರ ಅಳೆಯುವುದು ಅವರು ಪಡೆಯುವ ಸಂಭಾವನೆಯಿಂದಲ್ಲ, ಬದಲಾಗಿ ಅವರು ಹೊಂದಿರುವ ಇಂತಹ ಸಂಸ್ಕಾರದಿಂದ. ಕಾವ್ಯ ಶೈವ ಅವರು ಇಂದು ಅಕ್ಷರಶಃ ಗೆದ್ದಿದ್ದಾರೆ. ಗಿಲ್ಲಿ ನಟರಾಜ್ ಅವರ ಪ್ರತಿಭೆಗೆ ಕಾವ್ಯ ಅವರಂತಹ ಗೆಳತಿಯ ಸಾಥಿರುವುದು ಖುಷಿಯ ವಿಚಾರ. ನಿಮಗೇನನ್ನಿಸುತ್ತೆ? ಯಶಸ್ವಿನಿಯವರ ಮಾತು ಸರಿಯಿದೆಯಾ ಅಥವಾ ಕಾವ್ಯ ಅವರ ನಡೆ ಸರಿಯಿದೆಯಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಮುಖವಾಗಿ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ದ ನ್ಯೂಸ್ ವೇರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ.
ಮತ್ತೆ ಸಿಗೋಣ. ಧನ್ಯವಾದಗಳು.